ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ನಿತ್ಯ ಮತ್ತೆ ಕರ್ಣ ಅವರು ತೇಜಸ್ನ ಹಾಗಂತ ಮನ್ಸಲ್ಲೇ ಅನ್ಕೊಂತಾರೆ. ಹಾಗಂತ ನಿಧಿಗೆ ಹೇಳೋದು ಬೇಡವಾ ಅಂತ ಅದಕ್ಕೆ ಅಂತ ಹೋಗ್ತಾರೆ. ಇವಾಗ ಹೇಳ್ಬಿಟ್ರೆ ಎಲ್ಲಿ ಮನೆಯವ್ರೆಲ್ಲಾರು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅಂತ ಅವ್ರ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ಆಗ ನಿಧಿ ಅವರು ಅಕ್ಕ ಏನು ಹೇಳಕ್ ಬಂದಲ್ಲ ಅಂತ ಕೇಳಿದಾಗ ಇಲ್ಲ ಏನಿಲ್ಲ, ನಾನು ಕಾರ್ತಿಕ್ ನೋಡ್ಕೋದಕ್ಕೆ ತುಂಬಾ ಪ್ಲಾನ್ ಮಾಡ್ತಿದ್ದೆ, ಅದಕ್ಕೆ ನೋಡು ಈ ಸಾರಿ ಹೇಗಿದೆ, ಚೆನ್ನಾಗಿದ್ಯಾ ಅಂತ ನಿತ್ಯ ಅವ್ರು ಕೇಳ್ತಾರೆ. ಆಗ ನಿತ್ಯ ಅವರು ನಮ್ಮ ಅಕ್ಕ ಏನೇ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಗ ನಿತ್ಯ ಅವರು ಸಾಕಮ್ಮ, ನಾನು ನಿಂಗೆ ಒಂದು ವಾಕ್ಯದಲ್ಲಿ ಉತ್ತರ ಕೇಳಿದ್ರೆ ನೀನ್ ನಂಗೆ 10 ವಾಕ್ಯದಲ್ಲಿ ಉತ್ತರ ಕೊಡ್ತೀಯಾ? ಓಕೆ ಒಂದ್ ನಿಮಿಷ, ನಾನು ಬೇಗ ರೆಡಿ ಆಗ್ಬಿಡ್ತೀನಿ, ಓಕೆನಾ ಅಂತ. ಆಗ ನಿಧಿ ಅವರು ಅಪ್ಪ ದೇವ್ರೆ, ನನ್ನ ಅಕ್ಕ ಇವಾಗ ಖುಷಿ ಆಗಿದ್ದಾಳೆ, ಅವಳು ಖುಷಿನ ಇದೇ ತರ ಯಾವಾಗ್ಲೂ ಇರೋ ರೀತಿ ಮಾಡಪ್ಪ ಅಂತ ಮನ್ಸಲ್ಲೇ ಅನ್ಕೊಂತಾರೆ. ನನ್ಗೆ ನನ್ ಕನ್ಸನ್ನ ಮರ್ತು ಮುಂದೆ ಹೋಗೋ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಮನ್ಸಲ್ಲೇ ಅನ್ಕೊಂತ ನಿಧಿ ಅವರು ನಿತ್ಯ ಅವ್ರನ್ನ ನೋಡ್ತಿರ್ತಾರೆ. ಈ ಕಡೆ ನಯನತಾರ ಅವರು ನೋಡ್ದ ಅಣ್ಣ, ನೀನ್ ಹಚ್ಚಿದ ಬೆಂಕಿ ನಮ್ನೇ ಇವಾಗ ಸುಡ್ತಿದೆ, ನಮ್ ಗ್ರಹಚಾರ ಕೆಟ್ಟಿದ್ಯೋ ಅಥವಾ ಅವನ ಅದೃಷ್ಟ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಆಗ ರಮೇಶ್ ಅವರು ಅವ್ನ ಗ್ರಹಚಾರ ಕೆಟ್ಟಿದೆ, ನಾನೇನ್ ಮಾಡ್ಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತಿದೆ. ಆಗ ನಯನತಾರ ಅವರು ನಾನು ಹೇಳೋ ಮಾತ್ ಕೇಳಿ ನೀನು ಬಾಯಿ ಮುಚ್ಕೊಂಡಿರ್ಬೋದು, ಆದ್ರೆ ಆ ಕರ್ಣ ಆ ನಿತ್ಯ ಹೊಡೆದಿರೋ ಕಲ್ಲಲ್ಲೇ ತೊಟ್ಲು ತೂಗ್ತಿದ್ದಾರೆ. ಇವಾಗ ಹನಿಮೂನ್ಗೆ ಹೋಗ್ತಿದ್ದಾರೆ, ನಾಳೆ ಮಕ್ಳನ್ನ ಎತ್ಕೊಂಡು ತೊಟ್ಲು ತೂಗ್ತಾ ಇರ್ತಾರೆ. ಆ ಮಗು ಬಂದು ನೆಕ್ಸ್ಟ್ ಅಜ್ಜ ಅನ್ನುತ್ತೆ. ಎಲ್ಲ ನಾಶ ಆಗ್ತೋಯ್ತು, ಮತ್ತೆ ನಿಮ್ಗೆ ಕೊಂಕ್ ಎತ್ತಿದ್ರೆ ಸರಿಗಿರಲ್ಲ ಅಷ್ಟೇ ನಿನ್ನ ಅಂತ ರಮೇಶ್ ಅವ್ರಿಗೆ ಜೋರ ಕಿರ್ಚ್ತಾರೆ. ಆಗ ನಯನತಾರ ಅವರು ಇಷ್ಟೊಂದೆಲ್ಲ ಮಾತಾಡಿ ನೀನು ನಿನ್ ತಲೆನ ಅವ್ರ ಮೇಲೆ ಉಪಯೋಗಿಸು, ನನ್ ಮೇಲೆ ಕೋಪನ ತೀರ್ಸ್ಕೊಂಬೇಡ, ಒಳಗಡೆ ಹೋಗ್ತೀನಿ ಅಂತ ಹೋಗ್ತಾರೆ. ರಮೇಶ್ ಅವ್ರು ಕಾಲ್ ಮಾಡಿ ಇನ್ನೊಂದ್ಸತಿ ನೀನ್ ಫೋನ್ ಮಾಡೋಷ್ಟ್ರಲ್ಲಿ ತೇಜಸ್ ಸತ್ತಿರ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಮಹಾಲಕ್ಷ್ಮಿ ಅವರು ಸೈಡಲ್ಲಿ ನಿಂತ್ಕೊಂಡು ಇಲ್ಲ ತೇಜಸ್ ಸಾಯ್ಬಾರ್ದು ಅಂತ, ಅಯ್ಯೋ ತೇಜಸ್ನ ಸಾಯಿಸ್ತಿದಾರ, ಮೊದ್ಲು ಈ ವಿಷಯನ ಕರ್ಣಂಗೆ ಹೇಳ್ಬೇಕು ಅಂತ ಫೋನ್ ಎತ್ಕೊಂತಾರೆ ಮಹಾಲಕ್ಷ್ಮಿ ಅವರು. ಯಾರಿಗೆ ನಿನ್ ಪ್ರೀತಿಯ ಕರ್ಣನಿಗ ಅಂತ ಫೋನ್ ಕಿತ್ಕೊಂತಾರೆ ರಮೇಶ್ ಅವರು ಅವ್ರ ಕೈಯಿಂದ. ನಿಂಗೇನು ಗೊತ್ತಾಗ್ದಿರೋ ಮುಟ್ಟಾಳ ಅನ್ಕೊಂಡಿದ್ಯಾ ಅಂತ ಜೋರಾಗಿ ಅವ್ರ ಕತ್ತನ್ನ ಇಸ್ಕಿರ್ತಾರೆ ರಮೇಶ್ ಅವರು. ಅವಾಗ ಅದೇ ಟೈಮ್ಗೆ ನಿಧಿ ಅವರು ರೂಮ್ ಒಳಗಡೆ ಬರ್ತಾರೆ. ಏನ್ ಮಾಡ್ತಿದ್ದೀರಾ ನೀವು ಅಂತ ಜೋರಾಗಿ ಕಿರ್ಚ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಸೀರಿಯಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.